ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ನಾರ್ಮಲ್ oocyte ಮೊಟ್ಟೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈಗ ಅಬ್ನಾರ್ಮಲ್ oocytes ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈ oocyte ಅಂದ್ರೆ ಅಂಡಾಶಯದ ಅಂಡಾಣುವಿನಲ್ಲಿ ಎರಡು ಭಾಗ ಇರುತ್ತೆ, ಒಂದು ಸೈಟೋಪ್ಲಾಸಮ್, ಇನ್ನೊಂದು ನ್ಯೂಕ್ಲಿಯಸ್ ಅಂತ. ಸೊ ಯಾವ್ದ್ರಲ್ಲಿ ಕೂಡ ಅಬ್ನಾರ್ಮಾಲಿಟಿ ಇದ್ರು ಅದನ್ನ ಅಬ್ನಾರ್ಮಲ್ oocyte ಅಂತ ಕನ್ಸಿಡರ್ ಮಾಡಿ. ಈ ಮೊಟ್ಟೆಯನ್ನು ಹೊರಗೆ ತೆಗೆದಾಗ ನಾವು ಮೈಕ್ರೋಸ್ಕೋಪ್ ಅಡಿಯಲ್ಲಿ ನೋಡಿದಾಗ M2 oocytes ಅಂತ ಏನ್ ಹೇಳಿದ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಸೊ ಆ M2 oocytes ಅಲ್ಲಿ ಏನೇನು ಅಬ್ನಾರ್ಮಲ್ ಇರ್ಬೋದು ಅಂತ ಎರಡು ತರ ಸೈಟೋಪ್ಲಾಸ್ಮಿಕ್ ಅಬ್ನಾರ್ಮಾಲಿಟೀಸ್ ಅಂತಿದೆ, ಎಕ್ಸ್ಟ್ರಾ ಸೈಟೋಪ್ಲಾಸ್ಮಿಕ್ ಅಂತ ಕರಿತೀವಿ. ಸೈಟೋಪ್ಲಾಸಮ್ ಅಂತಂದ್ರೆ ಅಂಡಾಶಯದಲ್ಲಿ ಇರುವಂತ ಒಂದು ಫ್ಲೂಯಿಡ್ ನ ಸೈಟೋಪ್ಲಾಸಮ್, ಸೆಲ್ ಒಳಗೆ ಇರುವ ಫ್ಲೂಯಿಡ್ ನ ಸೈಟೋಪ್ಲಾಸಮ್ ಅಂತೀವಿ. ಸೊ ಸೈಟೋಪ್ಲಾಸ್ಮಿಕ್ ಏನೇನ್ ಆಗ್ಬೋದಪ್ಪ ಅಂತಂದ್ರೆ ಗ್ರಾನ್ಯೂಲ್ಸ್ ಅಂದ್ರೆ ಹರಳು ತರ ಇರ್ಬೋದು. ಲೆಸ್ ದನ್ 50% ಇದ್ರೆ ಪರವಾಗಿಲ್ಲ, ಮೋರ್ ದನ್ 50% ಇದ್ರೆ ಸಿವಿಯರ್ ಗ್ರಾನ್ಯುಲಾರಿಟಿ ಅಂತ ಕರಿತೀವಿ. ಸೊ ಇದಿದ್ದಾಗ ಏನಾಗುತ್ತೆ, ಆ ಭ್ರೂಣಗಳ ಕ್ವಾಲಿಟಿ ಆಗಲಿ ಇದಾಗ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ವ್ಯಾಕ್ಯೂಲ್ಸ್ ಅಂದ್ರೆ ಆ ಅಂಡಾಣುವಿನಲ್ಲಿ ಆ M2 oocyte ನೊಳಗೆ ಸಣ್ಣ ನೀರ್ಗುಳ್ಳೆ ತರ ಕಾಣುತ್ತೆ, ಅಕ್ಷರಶಃ ನೀರ್ಗುಳ್ಳೆ ತರ ಕಾಣುತ್ತೆ. ಸೊ ಆ ಗುಳ್ಳೆಗಳು ಒಂದಿದ್ರೆ ಓಕೆ, ಒಂದಕ್ಕಿಂತ ಜಾಸ್ತಿ ಇತ್ತು ಇಲ್ಲ ಮೋರ್ ದನ್ 50% ಇತ್ತು ಅಂದ್ರೆ ಅದು ಕೂಡ ಅಬ್ನಾರ್ಮಲ್ ಆಗುತ್ತೆ. ನೆಕ್ಸ್ಟ್ ಈ ವ್ಯಾಕ್ಯೂಲ್ಸ್ ಅನ್ನುವಂಥದ್ದು ಎಷ್ಟು ಲೇಟ್ ಆಗಿ ಫಾರ್ಮ್ ಆಗತ್ತೆ, ಭ್ರೂಣಗಳು ಡೆವಲಪ್ ಆಗುವಾಗ ಅಷ್ಟು ಬ್ಲಾಸ್ಟೋಸಿಸ್ಟ್ ಅಂತ ಏನು ಭ್ರೂಣ ಕರಿತೀವಿ ಅದ್ರದ್ದು ಕ್ವಾಲಿಟಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ರಿಫ್ರಾಕ್ಟೈಲ್ ಬಾಡೀಸ್ ಅಂತ ಕರಿತೀವಿ. ಇದು ನಮಗೆ ಮೈಕ್ರೋಸ್ಕೋಪ್ ಅಲ್ಲಿ ಹೇಗೆ ಕಾಣುತ್ತೆ ಅಂದ್ರೆ ಅಕ್ಷರಶಃ ಹೊಳೆಯ ತರ ಕಾಣೋದ್ರಿಂದ ಅದನ್ನ ರಿಫ್ರಾಕ್ಟೈಲ್ ಬಾಡೀಸ್ ಅಂತ ಹೇಳ್ತಾರೆ. ಸೊ ಇದಿದ್ರು ಕೂಡ ಆ oocyte ನ ಅಬ್ನಾರ್ಮಲ್ oocyte ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದೇನಪ್ಪಾ ಅಂತಂದ್ರೆ ಆ ಅಂಡಾಣುವಿನಲ್ಲಿ ಒಂದು ಆರ್ಗನಲ್ ಇರುತ್ತೆ, ಏನಂತಂದ್ರೆ ಅದಕ್ಕೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಅದರಲ್ಲಿ ಎರಡು ತರ, ರಫ್ ಮತ್ತೆ ಸ್ಮೂತ್ ಅಂತ ಇರುತ್ತೆ. ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನೋದು ಬಿಡಿಯಾಗಿರ್ಬೇಕು. ಅದೇನಾದ್ರೂ ಹಿಂಗೆ ಕ್ಲಸ್ಟರ್ ಆಗಿದ್ರೆ, ಗುಂಪಾಗಿ ಇದ್ರೆ ಆವಾಗ ಎಂಬ್ರಿಯೋ ಕ್ವಾಲಿಟಿ ನಮಗೆ ಸಿಗುವಂಥದ್ದು ಪುವರ್ ಇರುತ್ತೆ. ಇದಿಷ್ಟು ಸೈಟೋಪ್ಲಾಸ್ಮಿಕ್ ಅಬ್ನಾರ್ಮಾಲಿಟೀಸ್ ಆಯ್ತು. ಎಕ್ಸ್ಟ್ರಾ ಸೈಟೋಪ್ಲಾಸ್ಮಿಕ್ ಅಬ್ನಾರ್ಮಾಲಿಟೀಸ್ ಏನಪ್ಪಾ ಅಂತಂದ್ರೆ ಈಗ ಅಂಡಾಶಯ, ಅದ್ರ ಸುತ್ತ ಒಂದು ಝೋನಾ ಪೆಲುಸಿಡಾ ಅಂತ ಒಂದು ಲೇಯರ್ ಇರುತ್ತೆ. ಈ ಲೇಯರು ಒಂದೇ ಸಮನಾಗಿರ್ಬೇಕು, ಪ್ಲಸ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಟ್ರಾನ್ಸ್ಪರೆಂಟ್ ಮ್ಯಾಟ್ರಿಕ್ಸ್ ಇರುತ್ತೆ. ಇದೇನಾದ್ರೂ ತುಂಬಾ ದೊಡ್ಡದಾಗಿತ್ತು ಇಲ್ಲ ತುಂಬಾ ಗ್ರಾನ್ಯುಲರ್ ಇತ್ತು, ಸೊ ಅವಾಗ ಕೂಡ ನಮಗೆ oocyte ಕ್ವಾಲಿಟಿ ಕಡಿಮೆ ಆಗಿರುತ್ತೆ. ನೆಕ್ಸ್ಟ್ ಬಂದು ಪೆರಿವಿಟಲೈನ್ ಸ್ಪೇಸ್ ಅಂತ ಕರಿತೀವಿ. ಇದು ಅಂಡಾಶಯದ ಹೊರಗೆ ಒಂದು ಸ್ಪೇಸ್ ಇರುತ್ತೆ. ಅಂಡಾಶಯ ಮತ್ತೆ ಪೋಲಾರ್ ಬಾಡಿ ಅಂತ ಏನ್ ಹೇಳಿದ್ರು ಲಾಸ್ಟ್ ಟೈಮ್, ಅದರಲ್ಲಿ ಆ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಕೂಡ ಒಂದೇ ಸಮ ಹದವಾಗಿರ್ಬೇಕು. ತುಂಬಾ ದೊಡ್ಡದಾಗೂ ಇರ್ಬೋದು, ತುಂಬಾ ಸಣ್ಣದಾಗೂ ಇರ್ಬೋದು. ತುಂಬಾ ದೊಡ್ಡದಿತ್ತು ಅಥವಾ ಅನ್ಈಕ್ವಲ್ ಆಗಿತ್ತು, ಈ ಅಂಡಾಣುವಿನ ಸುತ್ತ ಒಂದು ಲೇಯರ್ ತರ ಇರುತ್ತೆ, ರಿಂಗ್ ತರ ಇರುತ್ತೆ, ಅದು ಇರ್ರೆಗ್ಯುಲರ್ ಆಗಿತ್ತು ಅಂದ್ರೂ ಕೂಡ oocyte ನ ಕ್ವಾಲಿಟಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಪೋಲಾರ್ ಬಾಡೀಸ್. ನಾರ್ಮಲಿ ಒಂದು ಮೊಟ್ಟೆ ಬಿಡುಗಡೆ ಆದಾಗ ಒಂದು M2 ಜೊತೆಗೆ ಒಂದು ಪೋಲಾರ್ ಬಾಡಿ ಇರುತ್ತೆ. ಒಂದಕ್ಕಿಂತ ಜಾಸ್ತಿ ಇತ್ತು ಇಲ್ಲ ಆ ಪೋಲಾರ್ ಬಾಡಿಯಲ್ಲಿ ಗ್ರಾನ್ಯುಲಾರಿಟಿ ಇತ್ತು, ಇಲ್ಲ ಆ ಪೋಲಾರ್ ಬಾಡಿ ಫ್ರಾಗ್ಮೆಂಟೆಡ್ ಆಗಿತ್ತು, ಇಲ್ಲ ಆ ಪೋಲಾರ್ ಬಾಡಿ 2 ಪೀಸ್ ಆಗಿತ್ತು. ಸೊ ಇವೆಲ್ಲ ಪೋಲಾರ್ ಬಾಡಿನ ಅಬ್ನಾರ್ಮಾಲಿಟಿ. ಇದರಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ ಈಗ ಅಂಡಾಣುವಿನಲ್ಲಿ ಏನು ಜೆನೆಟಿಕ್ ಮೆಟೀರಿಯಲ್ ಇದೆಯಲ್ಲ ಅದು ಮತ್ತೆ ಪೋಲಾರ್ ಬಾಡಿಯಲ್ಲಿರುವ ಜೆನೆಟಿಕ್ ಮೆಟೀರಿಯಲ್, ಸೊ ಆ ಜೆನೆಟಿಕ್ ಮೆಟೀರಿಯಲ್ ಡಿವಿಷನ್ ಕರೆಕ್ಟ್ ಆಗಿ ಆಗಿಲ್ಲ ಅನ್ನೋದನ್ನು ಸೂಚಿಸುತ್ತೆ. ಸೊ ಅದರಿಂದ ಬರುವಂತ ಭ್ರೂಣಗಳು ಏಡ್ಸ್ ಸೆಲ್ ಅಥವಾ ಬ್ಲಾಸ್ಟೋಸಿಸ್ಟ್ ಹಂತದ ತನಕ ಹೋಗೋದಿಲ್ಲ, ಅಥವಾ ಹೋದ್ರೂ ಕೂಡ ಮುಂದೆ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಆಗುವ ಸಾಧ್ಯತೆ ಇರುತ್ತೆ. ಇದಿಷ್ಟು ಅಬ್ನಾರ್ಮಲ್ oocyte ನ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಸ್ಪರ್ಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಾರ್ಮಲ್ ಸ್ಪರ್ಮ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಧನ್ಯವಾದ.